ಒಬ್ಬರಾದ ಮೇಲೆ ಒಬ್ಬ ಅಧಿಕಾರಿ ಇಡಿ ಮುಂದ್ಗಡೆ ಬಂದು ನಿಲ್ತಾ ಇದ್ದಾರೆ, ಕೈ ಕಟ್ಕೊಂಡು ನಿಂತ್ಕೋಬೇಕು ಅಂತ ಒಂದು ಸ್ಥಿತಿ. ಜೊತೆಗೆ ಇವತ್ತಂತೂ ಬಿಡಿ ಬಾಕ್ಸ್ ಗಟ್ಟಲೆ ಇವತ್ತು ದಾಖಲೆಗಳು ಬಂದು, ಯಾಕಂದರೆ ಮಂಜುನಾಥ್ ಇವತ್ತು ಹಾಜರಾಗಿದ್ದರು. ಮಂಜುನಾಥ್ ವಿಚಾರಣೆಯನ್ನು ಇವತ್ತು ಎದುರಿಸಿದ್ದಾರೆ. ಜೊತೆಗೆ ಹಲವಾರು ದಾಖಲೆಗಳನ್ನು ಕೂಡ ನೀಡಿದ್ದಾರೆ. ಇವರು ಸ್ಪೆಷಲ್ ಲ್ಯಾಂಡ್ ಆಫೀಸರ್ ಆಗಿ ಕೆಲಸ ಮಾಡಿದ್ರು ಮೊಡದಲ್ಲಿ. ಬಾಕ್ಸ್ನಲ್ಲಿ ದಾಖಲೆಗಳ ಜೊತೆಗೆ ಇವರು ಬಂದಿದ್ದರು. ಮಂಜುನಾಥ್ ಅವರಿಗೆ ಹಲವು ಪ್ರಶ್ನೆಗಳನ್ನು ಕೂಡ ಕೇಳಲಾಗಿದೆ. ಒಬ್ಬರಾದ ಮೇಲೆ ಒಬ್ಬರು, ಅದೆರಡು ಜನ ಕಮಿಷನರ್ ಬಂದಿಲ್ಲಿ ಕೈ ಕಟ್ಕೊಂಡು ನಿಂತ್ಕೊಂಡು ಹೋದ್ರೆ ಗೊತ್ತಿಲ್ಲ. ಕೆಲವರಂತೂ ಈ ಪತ್ರಕರ್ತರ ಮೇಲೆ ರೇಗಿದ್ದೂ ಕೂಡ ಇದೆ. ಇವತ್ತು ಮಂಜುನಾಥ್ ಬಂದಿದ್ದಾರೆ. ಸ್ಪೆಷಲ್ ಲ್ಯಾಂಡ್ ಆಫೀಸರ್ ಆಗಿ ಮೊಡದಲ್ಲವರು ಕೆಲಸ ಮಾಡ್ತಾಯಿದ್ರು. ಅವರಿಂದ ಹಲವಾರು ಮಾಹಿತಿಯನ್ನು ಪಡೆಯಲಾಗಿದೆ. ಜೊತೆಗೆ ಬಾಕ್ಸ್ನಲ್ಲಿ ಅವರು ಸಂಬಂಧಪಟ್ಟಂಥ ದಾಖಲೆಗಳನ್ನ ಇಟ್ಕೊಂಡ್ಬಂದಿದ್ದರು. ಈ ಇಡೀ ವಿಚಾರಣೆ ಯಾವ ರೀತಿ ಇರುತ್ತೆ ಅಂತಂದರೆ, ಸುಮ್ಮನೆ ಕರೆಯಲ್ಲ ಅವರು. ಕರೆಯುವಂಥ ಸಂದರ್ಭದಲ್ಲಿ ನಿಮ್ಮಲ್ಲಿ ಏನೇನು ದಾಖಲಾತಿಗಳಿದೆ, ಏನೇನು ಪ್ರಶ್ನೆಗಳಿದೆ, ಅಂದರೆ ಕೆಲವೊಂದನ್ನು ಮಾತ್ರ ಇದಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳನ್ನು ನೀವು ತರಬೇಕು, ಅದನ್ನೆಲ್ಲವನ್ನೂ ಕೂಡ ಹೇಳಿರ್ತಾರೆ. ಸಂಬಂಧಪಟ್ಟಂಥ ಅಧಿಕಾರಿ ಜವಾಬ್ದಾರಿ ಅದು. ಅವ್ರು ಅಲ್ಲಿರ್ತಾರೋ ಬೇರೆ ಕಡೆ ಕೆಲಸ ಮಾಡ್ತಿರ್ತಾರೋ ಪ್ರಶ್ನೆ ಬೇರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿವರಗಳನ್ನು ಕೂಡ ತಗೊಂಡು ಹೋಗಿರಬೇಕು. ಅವರು ತಗೊಂಡು ಅವ್ರ ಎದುರುಗಡೆ ಹಾಜರಾಗಿರಬೇಕು. ಅದಾದ ನಂತರ ಮತ್ತೊಂದಿಷ್ಟು ಈ ಪ್ರಶ್ನೆ ಮಾಲಿಕೆಗಳು 10 ಪ್ರಶ್ನೆಗಳು ಬರ್ತವೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಏನೇನು ಡೌಟ್ಗಳಿರ್ತವೆ ಆ ಡೌಟ್ಗಳಿಗೆಲ್ಲದಕ್ಕೂ ಕೂಡ ಇವರು ಉತ್ತರವನ್ನು ಕೊಡಬೇಕು. ಅವಾಗ ಮಾತ್ರ ಇವತ್ತು ಮಂಜುನಾಥ್ ಕೂಡ ಅದೇ ಸ್ಥಿತಿ.